ಹಸಿರು ಕಾಡಿನ ಅತ್ಯಂತ ಎತ್ತರದ ಕೊಂಬೆಯ ಮೇಲೆ ಒಣಗಿದ ರೆಂಬೆಗಳಿಂದ ಮಾಡಿದ ಒಂದು ಚಿಕ್ಕ ಗೂಡು ಇತ್ತು. ಅದೇ ಗೂಡಿನಲ್ಲಿ ರೇಣು ಹಕ್ಕಿ ವಾಸಿಸುತ್ತಿದ್ದಳು. ಶ್ರಮಜೀವಿ, ದಯೆಯುಳ್ಳವಳು, ಆದರೆ ಬಡವಳು. ಅವಳ ರೆಕ್ಕೆಗಳು ಸುವರ್ಣ ಬಣ್ಣದಾಗಿದ್ದವು, ಆದರೆ ಅವಳ ಜೀವನದಲ್ಲಿ ಸುವರ್ಣತೆ ಕಡಿಮೆಯೇ ಇತ್ತು. ಅವಳ ಪತಿ ಹರಿ ಹಲವಾರು ತಿಂಗಳುಗಳಿಂದ ಅಸ್ವಸ್ಥನಾಗಿದ್ದನು ಮತ್ತು ಹಾರಲು ಸಾಧ್ಯವಾಗುತ್ತಿರಲಿಲ್ಲ. ಅವರ ಮಗ ಚಿಂಟು ಇನ್ನೂ ಚಿಕ್ಕವನಿದ್ದನು, ಹಾರಲು ಕಲಿಯುತ್ತಿದ್ದನು ಮತ್ತು ಯಾವಾಗಲೂ ಹಸಿದಿರುತ್ತಿದ್ದನು. ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯಿಸುವ ಮುನ್ನವೇ ರೇಣು ಕಾಳು ಹುಡುಕಲು ಹೊರಡುತ್ತಿದ್ದಳು. ಕೆಲವೊಮ್ಮೆ ಅರ್ಧ ಕಾಳು ಸಿಗುತ್ತಿತ್ತು, ಕೆಲವೊಮ್ಮೆ ಏನೂ ಸಿಗುತ್ತಿರಲಿಲ್ಲ. ಅವಳು ತನಗಾಗಿ ಏನನ್ನೂ ಇಟ್ಟುಕೊಳ್ಳುತ್ತಿರಲಿಲ್ಲ. ರೇಣು, ನೀನು ತುಂಬಾ ಸುಸ್ತಾಗುತ್ತೀಯ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಈಗ ಬೇಡ ಹರಿ, ನೀನು ಗುಣಮುಖನಾಗಬೇಕು ಮತ್ತು ಚಿಂಟುವನ್ನ ದೊಡ್ಡವನನ್ನಾಗಿ ಮಾಡಬೇಕು. ಅಮ್ಮ, ನಾನು ದೊಡ್ಡವನಾಗಿ ನಿಮಗೆ ಸಹಾಯ ಮಾಡುತ್ತೇನೆ. ಆದರೆ ರೇಣುನ ಹೋರಾಟ ಬಡತನದಿಂದ ಮಾತ್ರ ಇರಲಿಲ್ಲ. ಅದೇ ಮರದ ಮೇಲೆ ಕಪ್ಪು ಕಾಗೆ ಮತ್ತು ಅವನ ಹೆಂಡತಿ ಗೌರಿ ಕಾಗೆ ವಾಸಿಸುತ್ತಿದ್ದರು. ಇಬ್ಬರೂ ಅಹಂಕಾರಿ ಮತ್ತು ತುಂಟರು ಅಥವಾ ಕಿಡಿಗೇಡಿಗಳು. ಓ ರೇಣು, ಮತ್ತೆ ಬರೀ ಜೋಲಿ ಚೀಲ. ನಿನಗೆ ಕಾಲು ಹುಡುಕಲು ಬರುತ್ತದೆಯೋ ಇಲ್ಲವೋ? ಇಂತಹ ಹಕ್ಕಿಗೆ ಕಾಡಿನಲ್ಲಿ ಇರಲು ಹಕ್ಕೇ ಇಲ್ಲ. ರೇಣು ಸುಮ್ಮನೆ ಹೊರಟು ಹೋಗುತ್ತಿದ್ದಳು. ಅವರ ಮಾತುಗಳು ತನ್ನ ಶ್ರಮಕ್ಕಿಂತ ದೊಡ್ಡದಲ್ಲ ಎಂದು ಅವಳು ತಿಳಿದಿದ್ದಳು. ಆ ದಿನ ರೇಣು ಕಾಡಿನ ದೂರದ ಭಾಗಕ್ಕೆ ಹೋದಳು. ತಪ್ಪಲಿನಲ್ಲಿ ಅವಳಿಗೆ ಒಂದು ಹೊಳೆಯುವ ನೀಲಿ ರೆಕ್ಕೆ ಸಿಕ್ಕಿತ್ತು. ಅದು ತುಂಬಾ ಸುಂದರವಾಗಿತ್ತು. ಆಕಾಶದ ಒಂದು ತುಣುಕಿನಂತೆಯೇ ಇತ್ತು. ಎಷ್ಟು ವಿಶೇಷವಾಗಿದೆ! ಇದರ ಅನುಭವವೂ ವಿಭಿನ್ನವಾಗಿದೆ. ಅವಳು ರೆಕ್ಕೆಯನ್ನು ಮುಟ್ಟಿದ ತಕ್ಷಣ ಅವಳ ದೇಹದಲ್ಲಿ ಸಣ್ಣ ಉಷ್ಣತೆ ಹರಡಿತು. ಅವಳಿಗೆ ತನ್ನ ರೆಕ್ಕೆಗಳು ಮೊದಲಿನದಕ್ಕಿಂತ ಹೆಚ್ಚು ಹಗುರವಾಗಿವೆ ಎಂದು ಅನಿಸಿತು. ಮುಂದಿನ ಕ್ಷಣದಲ್ಲಿ ಅವಳು ಹಾರಾಟ ಪ್ರಾರಂಭಿಸಿದಳು ಮತ್ತು ಅವಳು ಮೊದಲಿನದಕ್ಕಿಂತ ವೇಗವಾಗಿ, ಎತ್ತರಕ್ಕೆ ಮತ್ತು ಬಲವಾಗಿ ಹಾರುತ್ತಿದ್ದಳು. ಇದು ಹೇಗೆ? ಈ ರೆಕ್ಕೆ ಖಂಡಿತ ಮಾಂತ್ರಿಕವಾಗಿದೆ. ಆ ದಿನ ಅವಳಿಗೆ ತುಂಬಾ ಕಾಳುಗಳು ಸಿಕ್ಕವು. ಅವಳು ಅವುಗಳನ್ನು ಮನೆಗೆ ತಂದು ಹರಿ ಮತ್ತು ಚಿಂಟುಗೆ ತಿನ್ನಿಸಿದಳು. ಗೂಡಿನಲ್ಲಿ ಬಹಳ ಸಮಯದ ನಂತರ ನಗು ಮೊಳಗಿತು. ಅರೆ, ಈ ರೇಣು ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಖಂಡಿತವಾಗಿಯೂ ಯಾವುದೋ ರಹಸ್ಯವಿದೆ ಮತ್ತು ಅದು ನಮಗೆ ಬೇಕು. ರಾತ್ರಿಯಲ್ಲಿ ಇಬ್ಬರು ರೇಣುವಿನ ಗೂಡಿಗೆ ಕಳ್ಳತನ ಮಾಡಲು ತಲುಪಿದರು. ಕಪ್ಪು ಕಾಗೆಯು ರೆಕ್ಕೆಯನ್ನು ಮುಟ್ಟಲು ಪ್ರಯತ್ನಿಸಿದ ಕೂಡಲೇ ಅದು ಸುಟ್ಟು ಹೋಯಿತು. ಇದು ಬೆಂಕಿಯಂತೆ ಯಾಕಿದೆ? ಕಪ್ಪು ಕಾಗೆ, ನೀನು ಕಳ್ಳನಾಗಿದ್ದೀಯಾ? ಈ ರೆಕ್ಕೆ ನಿಮ್ಮಂಥವರಿಗಾಗಿ ಅಲ್ಲ. ನಡೆಯೋಣ ಕಪ್ಪು ಕಾಗೆ, ಇಲ್ಲಿಂದ ಹೋಗೋಣ. ಮುಂದಿನ ದಿನ ರೇಣು ತಾನು ರೆಕ್ಕೆ ಕಂಡುಕೊಂಡ ನದಿಯ ಬಳಿಗೆ ಹೋದಳು. ಅಲ್ಲಿ ಒಬ್ಬ ಮುದುಕ ಬಿಳಿ ಪಾರಿವಾಳ ಕುಳಿತಿತ್ತು. ರೇಣು, ಈ ರೆಕ್ಕೆ ಬಹಳ ಹಳೆಯ ಮಾಂತ್ರಿಕ ರೆಕ್ಕೆ. ಇದು ಕೇವಲ ಶ್ರಮಜೀವಿ ಮತ್ತು ಒಳ್ಳೆಯ ಹೃದಯದವರಿಗೆ ಮಾತ್ರ ಶಕ್ತಿಯನ್ನು ನೀಡುತ್ತದೆ. ಕಳ್ಳತನ ಅಥವಾ ದುರಾಸೆ ಮಾಡಿದರೆ ಇದು ಸುಡುತ್ತದೆ. ಹಾಗಾದ್ರೆ ನಾನು ಇದನ್ನು ಇಟ್ಟುಕೊಳ್ಳಬಹುದೇ? ಹೌದು, ಆದರೆ ವಾಗ್ದಾನ ಮಾಡು, ಈ ಶಕ್ತಿಯನ್ನು ಕೇವಲ ಒಳ್ಳೆಯದಕ್ಕಾಗಿ ಬಳಸುತ್ತೀಯ. ನಾನು ಪ್ರಮಾಣ ಮಾಡುತ್ತೇನೆ. ಕೆಲವು ದಿನಗಳ ನಂತರ ಕಾಡಿನಲ್ಲಿ ಹಾರಾಟದ ಸ್ಪರ್ಧೆ ಏರ್ಪಡಿಸಲಾಯಿತು. ಕಪ್ಪು ಕಾಗೆಯು ರೇಣುವಿನನ್ನ ಸೋಲಿಸಿ ಎಲ್ಲರ ಮುಂದೆ ಅವಳನ್ನು ಸಣ್ಣವಳನ್ನಾಗಿ ತೋರಿಸಬೇಕೆಂದು ಯೋಚಿಸಿದನು. ನೋಡುತ್ತಾ ಇರು, ನಾನು ಕಾಡಿನ ರಾಜನಾಗುತ್ತೇನೆ. ಗೆಲುವು ಹೃದಯದಿಂದ ಸಿಗುತ್ತದೆ, ಭಯದಿಂದ ಅಲ್ಲ. ಸ್ಪರ್ಧೆ ಪ್ರಾರಂಭವಾಯಿತು. ಎಲ್ಲಾ ಹಕ್ಕಿಗಳು ಆಕಾಶದಲ್ಲಿ ಹಾರಿದವು. ರೇಣು ಸ್ಥಿರ ಮತ್ತು ಶಾಂತವಾಗಿದ್ದಳು. ಕಪ್ಪು ಕಾಗೆ ವೇಗವಾಗಿದ್ದನು, ಆದರೆ ಅಹಂಕಾರಿಯೂ ಆಗಿದ್ದನು. ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿತು ಮತ್ತು ಕಪ್ಪು ಕಾಗೆಯ ಸಮತೋಲನ ತಪ್ಪಿತು. ಅವನು ಬೀಳಲಿದ್ದನು. ರಕ್ಷಿಸಿ, ಯಾರಾದ್ರೂ ರಕ್ಷಿಸಿ! ರೇಣು ಬಯಸಿದ್ದರೆ ಗೆಲ್ಲಲು ಅವನನ್ನು ಬಿಡಬಹುದಿತ್ತು, ಆದರೆ ಅವಳು ತಿರುಗಿ ಕಪ್ಪು ಕಾಗೆಯನ್ನು ಹಿಡಿದು ಸುರಕ್ಷಿತವಾಗಿ ಕೆಳಗೆ ಇಳಿಸಿದಳು. ರೇಣು, ನಾವು ನಿಂಗೆ ಕೆಟ್ಟದ್ದು ಮಾಡಿದ್ದೆವು, ಆದರೂ ನೀನು ಕಪ್ಪು ಕಾಗೆಯನ್ನು ರಕ್ಷಿಸಿದೆ. ನಾನು ತಪ್ಪಾಗಿದ್ದೆ, ಕ್ಷಮಿಸ್ಬಿಡು. ತಪ್ಪಿನಿಂದ ಕಲಿಯುವುದೇ ನಿಜವಾದ ಗೆಲುವು. ರೇಣು ಸ್ಪರ್ಧೆಯನ್ನು ಗೆದ್ದಳು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ನೀನು ನಮ್ಮೆಲ್ಲರ ಗೌರವ ಹೆಚ್ಚಿಸಿದೆ. ಅಮ್ಮ, ನಾನು ಕೂಡ ನಿನ್ನ ಹಾಗೆ
ನಾನು ಇನ್ನು ಮುಂದೆ ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಮತ್ತು ಆ ದಿನದಿಂದ ಕಾಡು ಬದಲಾಯಿತು. ರೇಣು ಕೇವಲ ವೇಗವಾಗಿ ಹಾರುವ ಹಕ್ಕಿಯಾಗಿ ಉಳಿಯಲಿಲ್ಲ. ಅವಳು ಎಲ್ಲರ ಭರವಸೆಯಾದಳು ಮತ್ತು ಅವಳು ಸಾಬೀತುಪಡಿಸಿದಳು, ಹಾರಾಟ ರೆಕ್ಕೆಗಳಿಂದಲ್ಲ, ಹೃದಯದಿಂದ ಆಗುತ್ತದೆ.